ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಪೂರಕವಾದಂತಹ ಕಾರಣಗಳ ಪಟ್ಟಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಸಿಪಿ ಯೋಗೇಶ್ವರ್ ಅವರು ಹಾಗಾದ್ರೆ ಗ್ರೌಂಡ್ ನಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ದಾರೆ, ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಪೂರಕವಾದಂತಹ ಅಂಶಗಳನ್ನ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಗೆಲುವಿನ ಅಂತರ ಆಲ್ಮೋಸ್ಟ್ 25,357. ಸೊ ಇದಕ್ಕೆಲ್ಲ ಏನ್ ಪೂರಕ ಆಯ್ತು, ಪುಷ್ಟಿ ಕೊಡ್ತು ಅಂದ್ರೆ ಮುಸ್ಲಿಂ ಮತಗಳು ಯೋಗೇಶ್ವರ್ ಅವರ ಕೈ ಹಿಡಿದಿದ್ದು. ಲಾಸ್ಟ್ ಟೈಮ್ ಕೂಡ ಕಾಂಗ್ರೆಸ್ನ ಕೈ ಹಿಡಿಯುವಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮುಸ್ಲಿಂ ಮತಗಳು ಯಶಸ್ವಿಯಾಗಿದ್ವು. ಸೊ ಈ ಸಲ ಕೂಡ ಕಾಂಗ್ರೆಸ್ನ ಕೈ ಹಿಡಿದಿದೆ. ಇನ್ಫ್ಯಾಕ್ಟ್ ಸಿಪಿ ಯೋಗೇಶ್ವರ್ ಅವರ ಕೈ ಹಿಡಿದಿದೆ ಮುಸ್ಲಿಂ ವೋಟ್ ಬ್ಯಾಂಕ್. ಇಷ್ಟು ಮಾತ್ರ ಅಲ್ಲ, ಚನ್ನಪಟ್ಟಣದ ಟೌನ್ ಮತಗಳು ಕೈ ಹಿಡಿದಿದ್ದು. ಚನ್ನಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿ 30,000 to 40,000 ಮತಗಳು ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಇದ್ವು, ಆ ವಾರ್ಡ್ಗಳಲ್ಲಿ ಇದ್ವು. ಅವೆಲ್ಲವೂ ಕೂಡ ಸಾರಾಸಗಟ್ಟವಾಗಿ ಹರಿದು ಹಂಚಿ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ಹಾಗಾಗ್ಲಿಲ್ಲ ಅಲ್ಲಿ, ಯಾಕಂದ್ರೆ SDPI ಕ್ಯಾಂಡಿಡೇಟ್ನು ಕೂಡ ಹಾಕಿದ್ರು. ಎಲ್ಲಾ ವೋಟ್ಗಳು ಕೂಡ ಕಾಂಗ್ರೆಸ್ಗೆ ಬಂದಿದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸು. ಅವರು ಆಲ್ಮೋಸ್ಟ್ 5 ಸಲ ಗೆದ್ದಿದ್ರೆ 4 ಸಲ ಬೇರೆ ಬೇರೆ ಪಾರ್ಟಿಗಳಲ್ಲಿ ನಿಂತು ಗೆದ್ರು. SP ಇಂದ ಗೆದ್ರು, ಇಂಡಿಪೆಂಡೆಂಟ್ ಆಗಿ ಗೆದ್ರು. ಸೊ ಒಂದು ವರ್ಚಸ್ಸಿತ್ತು. ಯಾವ ಪಾರ್ಟಿ ಆದ್ರೂ ಜನ ವ್ಯಕ್ತಿ ನೋಡಿ ವೋಟ್ ಹಾಕ್ತಾರೆ ಅನ್ನುವಂತಹ ನಂಬಿಕೆಯನ್ನ ಮತ್ತೊಂದ್ಸಲ ಜನ ಅಲ್ಲಿ ನಿಜವಾಗಿಸಿದ್ದಾರೆ. ತಾವು ಮಾಡಿದ ಕೆಲಸ ಗೆಲುವಿಗೆ ಸಹಕಾರಿ ಆಯ್ತು ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಆಧುನಿಕ ಭಗೀರಥ ಅಂತೆಲ್ಲ ಪ್ರಚಾರವನ್ನು ಮಾಡಿತು. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಮನೆ ಮನೆ ಪ್ರಚಾರವನ್ನ ಮಾಡಿದ್ದು ಎಲ್ಲರ ಗಮನವನ್ನ ಸೆಳೆಯಿತು. ಅದು ವೋಟ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದು ನಂಬಿಕೆ. 2 ಚುನಾವಣೆಗಳಲ್ಲಿ ಸೋತಂತಹ ಅನುಕಂಪ, ಸೋತರೂ ಕ್ಷೇತ್ರವನ್ನ ಬಿಟ್ಟು ಕದಲಿರಲಿಲ್ಲ ಅವರು. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಚನ್ನಪಟ್ಟಣ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ JDS ಹಾಗೂ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ದುಡಿದಿದ್ರು. ಅದೆಲ್ಲ ಅನುಕಂಪ ಅವರಿಗೆ ಕನ್ವರ್ಟ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಜಮೀರ್ ಹೇಳಿಕೆಯಿಂದ ಯಾವುದೇ ಹೊಡೆತ ಆಗಿಲ್ಲ. ಇನ್ಫ್ಯಾಕ್ಟ್ ಮುಸ್ಲಿಂ ವೋಟ್ ಕನ್ಸಾಲಿಡೇಷನ್ ಅಲ್ಲಾಗಿದೆ. ಇನ್ಫ್ಯಾಕ್ಟ್ ಇದು ಕೂಡ ಸ್ಟ್ರಾಟಜಿಯ ಭಾಗ ಅಂತಾನೆ ಕೆಲವರು ಹೇಳ್ತಾರೆ. ಗೌಡ್ರ ಪ್ರಚಾರವನ್ನ ಮಾಡಿದ್ರು ಕೂಡ ಒಕ್ಕಲಿಗರು ಈ ಭಾಗದಲ್ಲಿ, ಅದರಲ್ಲೂ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಕೈಯನ್ನೇ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 80-20 ಅಷ್ಟು ವೋಟ್ ಸ್ವಿಂಗ್ ಆಗುತ್ತೆ ಅಂತ ತುಂಬಾ ಜನ ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಹಂಗಾಗಿಲ್ಲ ಅಲ್ಲಿ ಅನ್ನೋದು ಇವರಿಗೆ ಹರಿದು ಬಂದಿರುವಂತಹ ಮತಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇದ್ದಿದ್ದೇ ಅಲ್ಲಿ ಒಕ್ಕಲಿಗ ಸಮುದಾಯ. 1,10,000 ಮತಗಳು ಒಕ್ಕಲಿಗರಿಗೆ ಇತ್ತು. ಸೊ ಅವರೆಲ್ಲ ಒಂದ್ ಸೈಡ್ ನಿಂತ್ಕೊಂಡ್ಬಿಟ್ಟಿದ್ರೆ ಪ್ರಾಬಬ್ಲಿ ಈ ರಿಸಲ್ಟ್ ಹಿಂಗಾಗ್ತಿರ್ಲಿಲ್ಲ. ಸೊ ಆಲ್ಮೋಸ್ಟ್ ಒಕ್ಕಲಿಗ ಸಮುದಾಯದ ಮತಗಳು ವಿಭಜನೆ ಆಗಿದೆ ಮತ್ತು ನಿರೀಕ್ಷೆ ಮಾಡಿದಷ್ಟು ಓಟು JDSಗೆ ಹರಿದು ಹೋಗಿಲ್ಲ. ಈ ಬಾರಿ ಮಹಿಳಾ ಮತದಾರರು ಹೆಚ್ಚಳ ಆಗಿದ್ದು ಕೂಡ ಕಾಂಗ್ರೆಸ್ಗೆ ವರದಾನ ಆಗಿದೆ. ಯಾಕಂದ್ರೆ ಗ್ಯಾರಂಟಿಯ ಫಲಾನುಭವಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ರು. ಸೊ ಮಹಿಳಾ ಮತದಾರರ ಮನಸ್ಸು ಗೆಲ್ಲುವಲ್ಲಿ ಸಿಪಿ ಯೋಗೇಶ್ವರ್ ಅರ್ಥಾತ್ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಈ ಭಾಗದಲ್ಲಿ ಸ್ಥಳೀಯ ಸಚಿವರು, ಶಾಸಕರಿಗೆ ಗೆಲುವಿನ ಹೊಣೆಗಾರಿಕೆಯನ್ನು ಕೊಟ್ಟಿದ್ದು. ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಇದನ್ನ, ಈ ಚುನಾವಣೆಯನ್ನ. ಸೊ ಶಾಸಕರಿಗೆ ಬೂತ್ಗಳಿಗೆ ಸಂಬಂಧಪಟ್ಟಂತೆ ವರ್ಕೌಟ್ ಮಾಡೋದಕ್ಕೆ ಟಾಸ್ಕ್ ಕೊಟ್ಟಿದ್ರು. ಸಚಿವರಿಗೂ ಕೂಡ ಇನ್ಚಾರ್ಜ್ ನೋಡ್ಕೊಳ್ಳೋ ರೀತಿಯಲ್ಲಿ ಅಲ್ಲೇ ಮೊಕ್ಕಾಂ ಹೂಡುವ ನಿಟ್ಟಿನಲ್ಲಿ ಟಾಸ್ಕ್ ಗಳನ್ನು ಕೊಟ್ಟಿದ್ರು. ಅದೆಲ್ಲವೂ ಕೂಡ ಕೈ ಹಿಡಿದಿದೆ ಅನ್ನೋದು ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವ ಕಾರಣಗಳು. ಹಾಗಾದ್ರೆ ಇದು ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಕಾರಣ ಆದಂತಹ ಅಂಶಗಳು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚಕ್ರವ್ಯೂಹವನ್ನ ಯಾಕೆ ಭೇದಿಸ್ಲಕ್ ಆಗ್ಲಿಲ್ಲ? 3ನೇ ಸಲ ಹ್ಯಾಟ್ರಿಕ್ ಸೋಲು ಯಾಕಾಯ್ತು? 3ನೇ ಬಾರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿದೆ. ಕೊನೆಗೂ ಚನ್ನಪಟ್ಟಣದ ಚಕ್ರವ್ಯೂಹವನ್ನ ಭೇದಿಸೋದಕ್ಕೆ ಅಭಿಮನ್ಯು ಆಗ್ಲೇ ಇಲ್ಲ ಅನ್ನೋ ಮಾತು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. 3ನೇ ಬಾರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೃಷ್ಟ ಯಾಕೆ ಕೈ ಕೊಡ್ತು, ಯಾಕೆ ಸೋಲಾಯ್ತು, ಸೋಲಿಗೆ ಪ್ರಮುಖ ಅಂಶಗಳು ಏನು, ಕೀ ಪಾಯಿಂಟ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಡ್ಯ ರಾಮನಗರದ ಬಳಿಕ ಮತ್ತೊಂದು ಸೋಲಿನ ಸರಪಳಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಕೊರಳಿಗೆ ಹಾಕಲಾಗಿದೆ. ಮಂಡ್ಯದ ಜನ ಲೋಕಸಭೆಯಲ್ಲಿ ತಿರಸ್ಕಾರ ಮಾಡಿದ್ರು, ನಂತರ ರಾಮನಗರದಲ್ಲಿ ಹೋದ್ರು, ಅಲ್ಲೂ ಕೂಡ ಅದೃಷ್ಟ ಪರೀಕ್ಷೆ ಆಗ್ಲಿಲ್ಲ. ಇಲ್ಲಿಗೆ ಬಂದ್ರು, ಇಲ್ಲೂ ಸೋದ್ರು. ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಳೋದಕ್ಕೆ ಅಂದ್ರೆ 3ನೇ ಸಲಕ್ಕಿದು ಲಾಂಚ್ ಮಾಡೋ ಅಟೆಂಪ್ಟ್ ಆಗಿದ್ದು, 3 ಸಲ ಕೂಡ ಲಾಂಚ್ ಮಾಡೋ ಅಟೆಂಪ್ಟ್ ವಿಫಲವಾಗಿದೆ. ಹೀಗಾಗಿ ಮುಂದಿನ ಭವಿಷ್ಯ ಏನು ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಸೋಲನ್ನ ಸಮಾನವಾಗಿ ಸ್ವೀಕರಿಸ್ತೀನಿ, ದೊಡ್ಡ ರಾಜಕಾರಣಿಗಳಿಗೆಲ್ಲ ಮೊದಲು ಸಿಕ್ಕಿದ್ದೆ ಸೋಲು ಅಂತ. ಅಬ್ರಹಂ ಲಿಂಕನ್ ಅಮೆರಿಕದ ಅಧ್ಯಕ್ಷರ ಹೆಸರೆಲ್ಲ ತಗೊಳ್ತಾ ಇದ್ರು. ಅವರೆಲ್ಲ ಸೋತ್ರು ಅಂತ ರಾಜಕೀಯ ಬಿಟ್ರ ಅಂತೆಲ್ಲ ಕೇಳಿದ್ರು. ಗೌಡ್ರು HDK ಪ್ರಚಾರ ಮಾಡಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಗೆದ್ದಿಲ್ಲ. ದೇವೇಗೌಡರು ಇಳಿ ವಯಸ್ಸಿನಲ್ಲೂ ಬದುಕಿನ ಸಂಧ್ಯಾಕಾಲದಲ್ಲೂ ಕೂಡ ಸತತ 10 ದಿನಗಳ ಪ್ರಚಾರ, 22 ಸಭೆ. ಅವರ ರಾಜಕೀಯ ಜೀವನದಲ್ಲೇ ಒಂದು ಕ್ಷೇತ್ರಕ್ಕೆ ಇಷ್ಟೊಂದು ಸಮಯವನ್ನ ಮುಡಿಪಾಗಿಟ್ಟೇ ಇರಲಿಲ್ಲ. ಆದರೂ
ದೇವೇಗೌಡರ ತಂತ್ರಗಾರಿಕೆ ಕೈಗೂಡ್ಲಿಲ್ಲ, ಮೊಮ್ಮಗನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ದೇಶದ ಪ್ರಧಾನಿಯಾಗಿದ್ದವರು ಒಂದ್ಸಲ ಮುಖ್ಯಮಂತ್ರಿ, ಅವರ ಮಗ ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ, ಪುತ್ರನನ್ನ MLA ಮಾಡಿಸ್ಕೊಳ್ಳಕ್ ಆಗ್ಲಿಲ್ವಲ್ಲ ಅನ್ನುವಂತಹ ನೋವು ಸದ್ಯಕ್ಕೆ JDS ಕಾರ್ಯಕರ್ತರಲ್ಲಿ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಒಕ್ಕಲಿಗರ ಮತಗಳು ಸ್ವಿಂಗ್ ಆಗ್ಲಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೆಲ್ಲರೂ ಕೂಡ ಬಿಜೆಪಿ JDS ಜೊತೆಗೆ ನಿಂತ್ಕೊಂಡಿದ್ರು. ಸೊ ಈ ಸಲ ಹೆಂಗಾಗುತ್ತೆ ರೌಂಡ್ 3 ಇದು ಅಂತ ಕನ್ಸಿಡರೇಷನ್ ಇತ್ತು. ರೌಂಡ್ 1 ಅಲ್ಲಿ ವಿಧಾನಸಭಾ ಚುನಾವಣೆ 2023 ಅಲ್ಲಿ 5% ಓಟು JDS ನಿಂದ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು ಅಂತ ಲೆಕ್ಕಾಚಾರ ಇದ್ವು.